ಎಕ್ಸ್ಕ್ಯೂಸ್ ಮೀ. ಹಲೋ ಸಾರಿ ಥ್ಯಾಂಕ್ ಯು. ಓನೆ 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 ಏನು ಇವಳು ಎಲ್ಲ ಕಡೆ ಇರ್ತಾಳೆ. ದೇವನ ಕಾಲು ಕರೆಕ್ಟಾಗಿದೆ. ಅಬ್ಬಾ ಸೇಮ್ ಲೂಸ್. ಮೈಕೈ ಎಲ್ಲ ನೋಡ್ತಾ ಇದೆ. ಮೈಕೈ ನೋವಾ? ಎಲ್ಲೋಗಿದ್ಲು? ಎದುರುಗಡೆ ಫ್ಲಾಟ್ನಲ್ಲಿರೋ ಹುಡುಗರು ಏನಾದರೂ ಪಟಾಯಿಸಿ ಕರ್ಕೊಂಬಂದಿದ್ರ? ಕಾಲೆಲ್ಲ ನೋಡ್ತಾ ಇದೆ. 100% ಇದು ಕೇಸೇ. ಮೈಯೆಲ್ಲ ನೋವು ಅಂತವಳೆ. ನಾವು ಒಂದ್ಸಲಿ ಟ್ರೈ ಮಾಡೋಣ. ಹಲೋ. ಏನಿಲ್ಲ, ಕೆಳಗಡೆ ಹೋಗ್ಬೇಕಾ? ಕೆಳಗೆ ಗ್ರೌಂಡ್. ನಿದ್ರೆ ಬರಲಿಲ್ಲ ನನಗೆ, ನಿದ್ರೆ ಬರಲಿಲ್ಲ. ಲಾ 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 ಲಾ. ಲುಕ್ ಕೊಡ್ತಾವಳೆ, ರೂಟಿಗೆ ಬರ್ತಾವಳೆ. ಯು ಆರ್ ಲುಕಿಂಗ್ ವೆರಿ ಸ್ಮಾರ್ಟ್. ಯುವರ್ ಮೈ ಮೇಲೆ ಗುಡ್ ಸ್ಮೆಲ್ ಕಮಿಂಗ್. ಥ್ಯಾಂಕ್ ಯು. ಸ್ಮೈಲ್ ಮಾಡ್ಬಿಟ್ಲು ಕಣ, ಸ್ಮೈಲ್ ಮಾಡ್ಬಿಟ್ಲು. ಅಡ್ಜಸ್ಟ್ ಆಗೋಯ್ತು. ಡಾರ್ಲಿಂಗ್, ವಿ ಡೂ ಒನ್ ಥಿಂಗ್. ವಿ ಗೋ ಟು ಅವರ್. ಎಲ್ಲೋದ್ಲಯ್ಯ? ಅಂಜು, ಹಾ ಬಸವನಗುಡಿಲಿರೋ RK ಕಾಂಪ್ಲೆಕ್ಸ್ ಗೊತ್ತೇನೆ? ಗೊತ್ತಿಲ್ಲ ಕಣೆ. ಗೊತ್ತಿರ್ಬೇಕಲ್ವಾ? ಬೆಂಗಳೂರಲ್ಲಿರೋ ಗಲ್ಲಿನೂ ಬಿಡದೆ ರೌಂಡ್ ಹೊಡಿತಾ ಇದ್ಯಾ? ನಾನಾ? ಹಾಗೆಲ್ಲ ಏನು ಇಲ್ಲ ಕಣೆ, ಕೆಲ್ಸ ಇತ್ತು ಅದಕ್ಕೆ. ಓ, PVR, ಮಂತ್ರಿ ಮಾಲು, ಓರಿಯನ್ ಮಾಲು, ಅಲ್ಲೆಲ್ಲ ನಿನ್ನ ಕೆಲ್ಸ ಅಲ್ವಾ? ಮೊನ್ನೆ ಮಂತ್ರಿ ಮಾಲಲ್ಲಿ ಯಾವ್ದೋ ಹುಡುಗನ್ ಜೊತೆ ಸುತ್ತಾಡ್ತಾ ಇದೆಯಂತೆ. ಏನ್ ಲವ್ವಾ? ಚೇಚೆ, ಅದೆಲ್ಲ ಏನೂ ಇಲ್ಲ. ನಮ್ಗೆಲ್ಲ ಇಂಟ್ರೊಡ್ಯೂಸ್ ಮಾಡ್ಸಲ್ವಾ ನಿನ್ ಬಾಯ್ ಫ್ರೆಂಡ್ನ? ಸಾಕು ಸುಮ್ನೆ ಇರೆ. ಲವ್ವರ್ ಅಂತೆ ಲವ್ವರ್. ನಮ್ ರಿಲೇಷನ್ ಹುಡುಗ ಊರಿಂದ ಬಂದಿದ್ದ. ಇಲ್ಲಿ ರೂಟ್ ಗೊತ್ತಾಗಲ್ಲ ಅಂತ ಅವನ ಜೊತೆ ಹೋಗಿದ್ದೆ ಅಷ್ಟೇ. ಅಷ್ಟೇ ಅಂತ ನಿನ್ ಮಾತಲ್ಲಿ ಹೇಳ್ತಾ ಇದೀಯಾ? ಎಷ್ಟೆಷ್ಟೋ ಇದೆ ಅಂತ ನಿನ್ ಕಣ್ಗಳು ಹೇಳ್ತಾ ಇವೆ. ಅಯ್ಯಯ್ಯೋ, ಇವಳು ಲಾಕ್ ಆದ್ಲು. ಕತೆ ಮುಗೀತು. ಕಾವ್ಯ ನಿನ್ ಕತೆ ಅಷ್ಟೇ ಕಣೆ. ಏನಮ್ಮ, ಗಾಡಿ ಓಡಿಸ್ಬೇಕಾದ್ರೆ ಸರಿಯಾಗಿ ನೋಡ್ಕೊಂತಾನೆ ಓಡಿಸ್ಬೇಕು. ಗಾಡಿ ಓಡಿಸ್ಬೇಕಾದ್ರೆ ಜ್ಞಾನ ಎಲ್ಲಿಡ್ಕೊಂಡ್ ಬರ್ತಾ ಇದ್ರಿ? ಐ ಆಮ್ ಸೋ ಸಾರಿ ಸರ್, ಗೊತ್ತಿಲ್ಲದೆ ಏನೋ ಆಗೋಯ್ತು. ಬೇಕಾದ್ರೆ ನಾನೇ ರೆಡಿ ಮಾಡಿಸ್ಕೊಟ್ಬಿಡ್ತೀನಿ. ಅದೆಲ್ಲ ಏನೂ ಬೇಕಾಗಿಲ್ಲ. ಸಣ್ಣ ಸ್ಕ್ರಾಚ್ ಆಗಿದೆ, ಒಂದು 200-300 ರೂಪಾಯಿ ಆಗ್ಬೋದು. ಅಷ್ಟೇನಾ? ಅಕಸ್ಮಾತ್ ಕೈ ಕಾಲ ಮುರಿದೋಗಿದ್ರೆ ಯಾರು ಹೊಣೆ? ಗಾಡಿ ನೋಡ್ಕೊಂಡು ನೋಡ್ಸಿ. ಸರಿ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ಇದಕ್ಕೆ ಬರೀ 300 ರೂಪಾಯಿನಾ? ಹೌದಮ್ಮ. ಹಾಗಾದ್ರೆ ಸರ್, ಈ ಗ್ಲಾಸ್ ಹೊಡೆದೋದ್ರೆ ಎಷ್ಟು ದುಡ್ಡು ಆಗುತ್ತೆ? ಅದೊಂದು 1000 ಆಗ್ಬೋದು. ಡಸ್ಟರ್ ಗಾಡಿಗಾದ್ರೆ ಅದೊಂದು 2000 ಆಗ್ಬೋದು. ಅಷ್ಟೇನಾ? ಯಾಕಮ್ಮ? ಅವನನ್ನ ಬಕ್ರ ಮಾಡಿದ್ನಾ? ಇದ್ಯಾರಪ್ಪ ಇದು ನನ್ನ ಕಾರ್ ಗ್ಲಾಸ್ ಮೇಲೆ? ನಾನು ನಿನ್ನ ಆಳ, ನೀನು ನನ್ನ ಬಾಸ. ಜನ್ಮಕ್ಕೂ ನಿನ್ನ ನಾಗವಲಿ ತರ ಕಟ್ತೀನಿ. ಅಯ್ಯ ನಿನ್ನ ಹೋಯ್ತೀರಿ, ಕಟ್ ಮಾಡ್ತೀಯಾ? ನಿನ್ನ ಅಜ್ಜಿ ಎಲ್ಲ ಇದೆಯಾ? ನೀನು ನಿನ್ ಕಾಲೇಜ್ ಹತ್ರ ಬಂದು ಹೊಡಿತೀನಿ ನಿನ್ನ. ಒಂದೇ ಇರು. I'm so sorry. ನಿಂತ್ಕೋ, ಏನೋ
ಹತ್ರನೇ ಇದೆ, ಬಂದೇ ಬರ್ತೀಯ. ಅಲ್ವೇ, ಇಷ್ಟೆಲ್ಲ ನಡೀತು ಅಂತ ಅವತ್ತಿಂದ ನನ್ನ ಹತ್ರ ಒಂದ್ ಮಾತು ಹೇಳಿಲ್ವಲ್ಲೇ? ಹೇಳಿದ್ರೆ ನನ್ಗೆ ತಾನೇ ಅವಮಾನ. ಈಗೇನು ನಿನಗ್ ಸನ್ಮಾನನ ಸಿಗ್ತಾ ಇದೆ? ಅಯ್ಯೋ ನಿನ್ನಂತ ಗೂಬೆ ಸಿಕ್ಕಿರೋದಕ್ಕೆ ಕಣೆ ಅವರು ನಿನ್ನ ಅಷ್ಟೊಂದು ಯೂಸ್ ಮಾಡ್ಕೊಂಡಿದ್ದು. ಸರಿ ನಡಿ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಒದ್ದು ಒಳಗಾಕ್ಸೋಣ. ಅಯ್ಯಯ್ಯೋ ಬೇಡ ಕಣೆ. ಯಾಕೆ? ಅವ್ರಿಗೆ ನಾನ್ ಸುಳ್ಳು ಹೇಳಿ ಮೋಸ ಮಾಡ್ದೆ, ನನಗೆ ಅವ್ರು ಸುಳ್ಳು ಹೇಳಿ ಮೋಸ ಮಾಡಿದ್ರು. ಅಲ್ಲಿಗೆ ಸರಿ ಹೋಯ್ತು. ಮತ್ತೆ ಅದನ್ ಯಾಕೆ ದೊಡ್ಡದ್ ಮಾಡೋದು? ಅದಕ್ಕೀಗ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಅದೇ ನನ್ಗೂ ಗೊತ್ತಾಗ್ತಿಲ್ಲ. ಹೇಗಾದ್ರೂ ಮಾಡಿ ನನ್ ID, ಪರ್ಸ್, ಅಪಾಲಜಿ ಲೆಟರ್ನ ವಾಪಸ್ ತಗೋಬೇಕು. ಸರಿ ಬಾ, ಹೋಗ್ ಕೇಳೋಣ. ಅಯ್ಯಯ್ಯೋ, ನಾನ್ ಹೋದ್ರೆ ಗಲಾಟೆ ಆಗತ್ತೆ. ಬೇರೆ ಏನಾದ್ರೂ ಐಡಿಯಾ ಮಾಡ್ಬೇಕು. ಅಲ್ವಾ? ಇದೇ ಗ್ರೌಂಡ್, ಫೈನಲ್ಸ್ ಇಲ್ಲೇ ನಡೆಯೋದು. ನಮ್ಮ ಆಸೆಗಳು ಈಡೇರೋದಕ್ಕೆ ಇನ್ನು 15 ದಿವಸ ಬಾಕಿ ಇದೆ ಅಜಯ್. 8 ಕ್ವಾಲಿಫೈ ರೌಂಡ್ಸ್. ಆ ರೌಂಡ್ಸ್ ಅಲ್ಲಿ ಯಾರು ಗೆಲ್ತಾರೋ ಅದರಲ್ಲಿ 2 ಟೀಮು ಫೈನಲ್ಸ್ಗೆ ಬರ್ತಾರೆ. ಆ ಫೈನಲ್ಸ್ಗೆ ಬರೋ ಟೀಮ್ನಲ್ಲಿ ನಾವಿರ್ತೀವ ಅಜಯ್. ನಾವಿರ್ಲೇಬೇಕು. ಯಾಕೆಂದ್ರೆ ಅದೇ ನಮ್ಮ ಡ್ರೀಮ್, ಅದೇ ನಮ್ಮ ಏಮ್. ದೇಶದ ಮೂಲೆ ಮೂಲೆಗಳಿಂದ ಸಾವಿರಾರು ಜನ ಬರ್ತಾರೆ ಇಲ್ಲಿ ಶೋ ನೋಡಕ್ಕೆ. ಅಷ್ಟು ಜನರ ಮುಂದೆ ಪರ್ಫಾರ್ಮ್ ಮಾಡೋದಕ್ಕೆ ಒಂಥರ ಖುಷಿ ಕಣ. ನಾನಂತೂ ತುಂಬಾ ಎಕ್ಸೈಟ್ ಆಗಿದ್ದೀನಿ ಮಗ. ಆ ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಆ ಜನರ ಚಪ್ಪಾಳೆ, ಕೂಗು, ಶಿಳ್ಳೆ, ಮಗ ನೋಡು, ಒಂದು ವಾರದಿಂದ ಫೋನ್ಗೂ ಸಿಗ್ತಿರ್ಲಿಲ್ಲ, ಕೈಗೂ ಸಿಗ್ತಿರ್ಲಿಲ್ಲ. ಇವಾಗ ಬರ್ತಾವಳೆ. ಏಯ್, ಏನ್ ಅನ್ಕೊಂಡಿದ್ಯಾ? ಏನ್ ಅನ್ಕೊಂಡಿದ್ಯಾ ನೀನು? ನೀನೇನ್ ದೊಡ್ಡ ನಾಗವಲ್ಲಿನ? ಜನ್ಮ ಜನ್ಮಕ್ಕೂ ಬಂದು ಕಾಡ್ತಾಳಂತಪ್ಪ ಇವಳು. ಕಾರ್ ಗ್ಲಾಸ್ ಮೇಲೆ ಬರೀತೀಯಾ? MMS ನಲ್ಲಿ ಅಣಗ್ಸದ್ ಬೇರೆ. ಹೌದಾ? ಅಬ್ಬಬ್ಬಬ್ಬಬ್ಬ, ಅಷ್ಟೊಂದು ಧೈರ್ಯ ಬಂತ ನಿನಗೆ? ನೀವೇನ್ ಒಳ್ಳೆಯವ್ರಾ? ನೀವು ಮೋಸ ಮಾಡಿದ್ರಿ ತಾನೆ. 1000 ರೂಪಾಯಿ ಆಗೋದನ್ನ 10,000 ರೂಪಾಯಿ ಆಗತ್ತೆ ಅಂತ ಹೇಳಿ ನನ್ನ ಯಾಮಾರ್ಸಿದ್ರಿ. ಓ, ಇದು ಮ್ಯಾಟ್ರು. ಸೇಡಿಗೆ ಸೇಡು, ಮುಯಿಗ್ ಮುಯಿ. ಈಗೇನ್ ಇವಾಗ ಹೊಡಿತ್ಯಾ? ಬಾ ಬಾ ಬಾ, ಹೊಡಿ. ನನಗದೆಲ್ಲ ಗೊತ್ತಿಲ್ಲ. ನನ್ನ ID ಕಾರ್ಡ್, ಪರ್ಸ್ ಕೊಡಿ. ಆ ಅಪಾಲಜಿ ಲೆಟರ್ನ ಹರ್ದಾಕಿ. ಕೊಡಲ್ಲ. ಅಪಾಲಜಿ ಲೆಟರ್ ಹರ್ದಾಕಲ್ಲ. ಏನೀಗ? ಅಲ್ಲ, ಅಪಾಲಜಿ ಲೆಟರ್ ಅಲ್ಲಿ ಇರೋ ಪ್ರಕಾರ ಇವಳ್ದಿನ್ನು ವಾಯ್ದೆನೇ ಮುಗ್ದಿಲ್ಲ. ಅದೇನ್ ಕೊಟ್ಬಿಡಕಾಗತ್ತೆ ಅಲ್ವಾ? ಇನ್ನು 2.5 ತಿಂಗಳು ಬಾಕಿ ಇದೆಯಮ್ಮ. ನನಗದೆಲ್ಲ ಗೊತ್ತಿಲ್ಲ. ನನಗ್ ನನ್ನ ID ಕಾರ್ಡ್, ಪರ್ಸ್ ಬೇಕು. ಏಯ್, ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿನಗೆ? ಏನ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀಯಾ? ಕೊಡು. ಹೋಗು. ಏನಮ್ಮ, ಯಾಕೆ ಒಂಟಿ ಹುಡುಗಿ ಸಿಕ್ಕವಳಿಂದ ಫುಲ್ ಕ್ವಾಟ್ಲೇನಾ? ನೋಡಿ ಸರ್, ನನ್ನ ID ಕಾರ್ಡ್ ಕೊಡದೆ ಸತಾಯಿಸ್ತಾ ಇದ್ದಾರೆ. ಸುಳ್ಳು ಅಪಾಲಜಿಗೆ ಸೈನ್ ಬೇರೆ ಹಾಕಿಸ್ಕೊಂಡು ಯಾವ್ದನ್ನು ಕೊಡಲ್ಲ ಅಂತ ಇದ್ದಾರೆ. ಯಾಕಮ್ಮ ಮರಿ ಕೊಡೋ ತಾನೆ? ಇದು ನಮ್ ಪರ್ಸನಲ್ ಮ್ಯಾಟ್ರು. ನೀನು ಮಧ್ಯದಲ್ಲಿ ತಲೆ ಹಾಕ್ಬೇಡ. ನಮ್ಮ ಹತ್ರ ಚಮಕಾಯಿಸೋದು, ಆವಾಜ್ ಹಾಕೋದು ಇಟ್ಕೊಂಡ್ರೆ ಅಷ್ಟೇ. ಮುಚ್ಕೊಂಡು ಅವಳ್ದೇನಾಯ್ತೋ ಕೊಟ್ಟು ಕಳ್ಸಿದ್ರೆ ಸರಿ. ನೀನ್ ಯಾವನ ಕೇಳಕ್ಕೆ? ಅಯ್ಯೋ ನಿನ್ನ
ಗಿರಿ ಎತ್ತು ಎತ್ತು ಬೇಗ ಆ ಕಡೆ ಬಾ, 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 ಬಾ. ಎದುರುಗೋಡ ಅಂಜಲಿ ಏನೂ ಆಗಲ್ಲ. ನಾನು ನಿನ್ನ ಹೊಡ್ಸ್ಬೇಕು ಅಂತ ಬಂದ್ರೆ ನೀನೇ ನನ್ನ ಪ್ರಾಣ ಕಾಪಾಡ್ತಾ ಇದೀಯ. ಅಜಯ್, ನಾನು ನೋಡ್ಕೊಳ್ತೀನಿ, ನೀನು ಕೂತ್ಕೋ. ನಾನು ಅವಳನ್ನ ತುಂಬ ಗೋಳಾಡಿಸ್ಬಿಟ್ಟೆ. ತಪ್ಪು ನಂದೆ. ಇಷ್ಟು ದಿನ ID ಕಾರ್ಡ್ ಕೊಡದೆ ನಾನು ಅವಳನ್ನ ಆಟ ಆಡಿಸಿ ಟಾರ್ಚರ್ ಕೊಟ್ರು ಪಾಪ ಅಂಜಲಿ ಮಾತ್ರ ನನ್ನ ಜೀವ ಉಳಿಸೋದಕ್ಕೆ ಅವಳ ಪ್ರಾಣನೇ ಒತ್ತೆ ಇಟ್ಲು. ಅವಳು ಈ ಸ್ಥಿತಿಗೆ ಬರೋದಕ್ಕೆ ನಾನೇ ಕಾರಣ.